ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ ಇವತ್ತು. ಕ್ಯಾರೆಟು, ಸಕ್ಕರೆ, ಹಾಲು, ತುಪ್ಪನ ಕಾಯಕ್ಕೆ ಇಕ್ತಾಯಿದ್ದೀನಿ. ಕ್ಯಾರೆಟ್ನ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ. ನೋಡಿ, ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದಲ್ಲಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ ಕ್ಯಾರೆಟು. ಭಾಗ ಇದ್ದಿಷ್ಟು ಅರ್ಧ ಭಾಗ ಅಷ್ಟಾಗಿದೆ. ಇನ್ನೂ ಆಗಬೇಕು, ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು. ಕ್ಯಾರೆಟ್ ಇನ್ನೂ ಸ್ಮೆಲ್ ಹೋಗಬೇಕು, ಅದಕ್ಕೆ ಹಸಿ ವಾಸನೆ ಹೋಗಬೇಕು. ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಈಗ ಕ್ಯಾರೆಟ್ ಚೆನ್ನಾಗಿದ್ದಾಗಿದೆ. ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಒಂದು ಅರ್ಧ ಕಪ್ ಸಕ್ಕರೆ ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸಕ್ಕರೆ ಕರಗಿ ಕ್ಯಾರೆಟಲ್ಲೇ. ಚೆನ್ನಾಗಿ ಕುದಿಬೇಕದು. ಹಾಲಿನ ಅಂಶ ಎಲ್ಲ ಚೆನ್ನಾಗಿ ಕ್ಯಾರೆಟ್ಗೆ ಇಟ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸಿಮ್ಮಲ್ಲೇ ಬೇಯಿಸೋಣ. ಕ್ಯಾರೆಟ್ ಚೆನ್ನಾಗಿ ತುಪ್ಪ ಹಾಲು ಚೆನ್ನಾಗಿ ಬೆರೀಲಿ. ನೋಡಿ, ಚೆನ್ನಾಗಿ ಬೆರೀಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆಲ್ಮೋಸ್ಟ್ ಆಯಿತು. ಸ್ವಲ್ಪ ತಣ್ಣಗಾಗೋದು ಬಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಡ್ರೈ ಫ್ರೂಟ್ಸ್ ಇದರಲ್ಲೆಲ್ಲ ಹಾಕಿದ್ರೆ ತಿನ್ನಲ್ಲ, ದ್ರಾಕ್ಷಿ ಗೋಡಂಬಿ ಎಲ್ಲ. ಅದಕ್ಕೆ ನಾನು ಏನು ಹಾಕಿಲ್ಲ. ನೀವು ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಕೂಡ. ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಆಲ್ಮೋಸ್ಟ್ ಆಗುತ್ತೆ ಅಷ್ಟೇ. ಸ್ಟವ್ನ ಹಾಕ್ತೇನೆ. ಈಗ ಇದನ್ನು ಹಾರಕ್ಕೆ ಬಿಟ್ಬಿಡ್ತೀನಿ.